ನಿಂತರೆ ಹಿರಣ್ಯಕಶಿಪು, ಇಲ್ಲಿ ನಿಂತರೆ ಭಕ್ತ ಪ್ರಹ್ಲಾದ. ನಾನಾರು ಕಶ್ಯಪ ಬ್ರಹ್ಮನ ಮಗ, ಋತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಳ ವಿತಳ ಸುತಳ ಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡೆಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಟ್ಟರೆ ಇರುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವ ಸೃಷ್ಟಿ. ಚತುರ್ಮುಖ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರನಿಂದ ನನ್ನ ಮನಸ್ಸಿಗೆ ನೆಮ್ಮದಿಲ್ಲವೆಂದರೆ ಛೀ, ಇದೆಂತಹ ದುರ್ವಿಧಿ. ಆಹಾ, ನಾನೇ ಶಕ್ತಿ ಅಂದುಕೊಂಡರೆ ಅಥಾವ ಶಕ್ತಿ ನನಗೆ ಎದುರಾಗಲೆಂದು ಕಾಡುತ್ತಿದೆ. ಅಥಾವ ಶಕ್ತಿ ಪುತ್ರನನ್ನೇ ಶಕ್ತನಾಗಿ ಮಾಡಿದೆ. ಅಥಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಆಹಾ, ನನ್ನ ಕುಲವೈರ್ಯಾದ ಹರಿಯ ಇದಕ್ಕೆಲ್ಲ ಕಾರಣ. ಎಲ್ಲವೋ ಹರಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮಳವಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ ಬಾ, ಬಂದು ನನ್ನ ಎದುರಾಗಿ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಳೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ. ಕಂದ ಪ್ರಹ್ಲಾದ, ಏಕಪ್ಪ ನಿನಗೆ ಈ ಹಠ? ಯಾವ ನಿನ್ನ ತಂದೆ ಹೆಸರನ್ನು ಕೇಳಿದ ಮಾತ್ರವೆಂದರೆ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು. ಹೀಗಿರುವಾಗ ಆ ಹರಿಯ ಮೇಲಿರುವ ಭಕ್ತಿ ಈ ನಿನ್ನ ತಂದೆ ಮೇಕಿಲ್ಲ? ಜನ್ಮ ಕೊಟ್ಟ ತಂದೆಯಿಂದ ಬೇರೊಬ್ಬ ದೇವನಿರುವನೇ? ತಂದೆ, ನೀನೇ ನನಗೆ ಜನ್ಮ ಕೊಟ್ಟವನು ನಿಜ, ಆದರೆ ಜಗತ್ತಿಗೆಲ್ಲ ಒಬ್ಬನೇ ಒಡೆಯ, ಅವನೇ ಶ್ರೀಮನ್ನಾರಾಯಣ. ಹರಿಯೇ ಸತ್ಯ, ಹರಿಯೇ ನಿತ್ಯ. ಓಂ ಶ್ರೀ ಹರಿಯೇ ನಮಃ. ಸಾಕು, ಬಾಯಿ ಮುಚ್ಚು. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳುವೆ ಅಲ್ಲ? ಎಲ್ಲಿದ್ದ ನಾನಿನ್ನ ಹರಿ? ಎಲ್ಲೆಲ್ಲೂ ಇರುವನು, ಸಕಲ ಚರಾಚರ ವಸ್ತುಗಳಲ್ಲೂ ಇರುವನು. ಹಾಗಾದರೆ ಆಕಾಶದಲ್ಲಿರುವನೆ, ಭೂಮಿಯಲ್ಲಿರುವನೆ, ನೀರಿನಲ್ಲಿ, ಅಗ್ನಿಯಲ್ಲಿ, ಈ ನೀರಿನಲ್ಲಿರುವನೆ? ಹೌದು ತಂದೆ, ಆಕಾಶದಲ್ಲಿ, ಭೂಮಿಯಲ್ಲಿ, ನೀರಿನಲ್ಲಿ, ಅಗ್ನಿಯಲ್ಲಿ, ಈ ರಮಣೆಯಲ್ಲಿಯೂ ಇರುವನು. ಹಾಗಾದರೆ ಕಂಬದಲ್ಲಿರುವನೆ? ಹೌದು ತಂದೆ, ಅದಲ್ಲಿಯೂ ಇರುವನು. Peace.